ನಮಸ್ತೆ ವೀಕ್ಷಕರೇ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನನ್ನ ಈ ಪ್ರಕೃತಿಯ ಸೊಬಗಿನ ಯೂಟ್ಯೂಬ್ ಚಾನಲಲ್ಲಿ ಈ ದಿನ ನಾನು ಯಂತ್ರದ ಮೂಲಕ ಭತ್ತ ಕೃಷಿಯನ್ನು ಯಾವ ರೀತಿ ಮಾಡಿದೆನೆಂಬುದನ್ನು ಈ ವಿಡಿಯೋದಲ್ಲಿ ನೀವು ಕಾಣುತ್ತೀರಾ. ನೋಡಿ, ಯಂತ್ರದ ಮೂಲಕ ಮಾಡಲ್ಪಟ್ಟಂತಹ ಈ ಭತ್ತದ ಕೃಷಿ ಎಷ್ಟೊಂದು ಸೊಗಸಾಗಿ ಬೆಳೆದಿದೆ. ಭತ್ತದ ಪೈರು ಚೆನ್ನಾಗಿ ಬೆಳೆದಿದೆ. ನೋಡಿ, ಭತ್ತ ಕೃಷಿ ಮಾಡುವುದಕ್ಕಿಂತ ಮುಂಚೆ ಹಡಿಲು ಬಿದ್ದಂತಹ ಜಾಗವನ್ನು ಕೃಷಿ ಯಂತ್ರದ ಮೂಲಕ ಈ ರೀತಿ ಹದ ಮಾಡುತ್ತಾರೆ. ನೋಡಿ, ಈ ಯಂತ್ರ ಎಷ್ಟು ಸುಲಭವಾಗಿ ಹಾಗೂ ಕಡಿಮೆ ವೇಳೆ ಹಾಗೆಯೇ ಕಡಿಮೆ ಖರ್ಚಿನಲ್ಲಿ ಎಷ್ಟು ಚೆನ್ನಾಗಿ ಈ ಗದ್ದೆಯನ್ನು ನೇಜಿ ನೆಡಲು ಯಾವ ರೀತಿ ಸಿದ್ಧತೆಯನ್ನು ಮಾಡುತ್ತದೆ ಎಂಬುದನ್ನು ನೀವು ಈ ವಿಡಿಯೋದಲ್ಲಿ ಕಾಣುವಿರಾ. ನೋಡಿ, ಈ ರೀತಿ ಯಂತ್ರದ ಮೂಲಕ ಮೊದಲು ಹಡಿಲು ಇದ್ದಂತಹ, ಅಂದರೆ ಹುಲ್ಲು ಕಸಕಡ್ಡಿಗಳು ಇರುವಂತಹ ಈ ಸ್ಥಳವನ್ನು ಈ ಯಂತ್ರದ ಮೂಲಕ ಈ ರೀತಿ ನೇಜಿ ನೆಡಲು ಸಿದ್ಧ ಮಾಡುತ್ತಾರೆ. ನೋಡಿ, ಯಾವ ರೀತಿ ಸಿದ್ಧವಾಗಿದೆ ಎಂಬುದನ್ನು ನೀವೇ ನೋಡಿ. ನಂತರ ಈ ಸಿದ್ಧವಾದಂತಹ ಈ ಜಾಗದಲ್ಲಿ ಈ ರೀತಿ ಇನ್ನೊಂದು ರೀತಿಯ ಯಂತ್ರವನ್ನು ಉಪಯೋಗಿಸಿ ನೇಜಿಯನ್ನು ನೆಡುತ್ತಾರೆ. ನೋಡಿ, ಎಷ್ಟು ವೇಗವಾಗಿ ಈ ಯಂತ್ರ ನೇಜಿಯನ್ನು ನೆಡುತ್ತದೆ ಎಂಬುದನ್ನು ನೀವೇ ನೋಡಿ. ಹಿಂದಿನ ಕಾಲದಲ್ಲಿ ಬಹಳ ಶ್ರಮ ಪಡಬೇಕಾಗಿತ್ತು. ಮಾನವ ಶ್ರಮದ ಮೂಲಕ ನೇಜಿಯನ್ನು ನೆಡುತ್ತಿದ್ದರು. ಈಗ ಕಡಿಮೆ ವೇಳೆಯಲ್ಲಿ ಹೆಚ್ಚಿನ ಫಸಲನ್ನು ಈ ಯಂತ್ರದ ಮೂಲಕ ನೇಜಿಯನ್ನು ನೆಟ್ಟು ಭತ್ತವನ್ನು ಬೆಳೆಸುತ್ತಾರೆ. ಆಧುನಿಕ ಯಂತ್ರದ ಮೂಲಕ ಈ ರೀತಿ ಕೃಷಿಯನ್ನು ಮಾಡುವುದರಿಂದ ಕೃಷಿಕರಿಗೆ ಇದರ ಲಾಭವೂ ಕೂಡ ಬಹಳಷ್ಟು ಇದೆ. ಇಂದಿನ ಈ ಯುಗದಲ್ಲಿ ಕೂಲಿ ಕಾರ್ಮಿಕರ ಅಭಾವದಿಂದ ಈ ರೀತಿ ಭತ್ತವನ್ನು ಬೆಳೆಸಬಹುದು.